ಹಾಯ್ ಗಾಯ್ಸ್, ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ಸ್. ನನಗೆ ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ತುಂಬ ಇಷ್ಟ. ನನಗೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಪಿರೇಷನ್ ಅಂದರೆ ಒಬ್ಬರು ಭೂಮಿಕಾ ಅಂತ ಇದ್ದಾರೆ. ನಾನು ಫಾಲೋ ಮಾಡಿದ್ದೀನಿ ಅವ್ರನ್ನ. ಚುಬ್ಬಿ ಗರ್ಲ್ಸು ಅವರನ್ನು ನೋಡಿ ನಾನು ಟ್ರೈ ಮಾಡೋಣ. ಬೆಳಿಗ್ಗೆಯಿಂದ ನನ್ನ ಡೇ ಹೇಗೆ ಸ್ಟಾರ್ಟ್ ಆಗಿ ಹೇಗೆ ಎಂಡ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಓಕೆ, ಫಸ್ಟ್ ಇವತ್ತು ಸ್ವಲ್ಪ ಲೇಸಿಯಾಗೇ ಇತ್ತು. ಲೇಟಾಗಿ ಎದ್ದು ಒಂದು ಲೋಟ ನೀರು ಕುಡಿದು ಬಿಸಿನೀರು, ಆಮೇಲೆ ಪ್ರೋಟೀನ್ ತೊಗೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ದೀಪ ಹಚ್ಚಿ ಬರೀ ಪ್ರೋಟೀನ್ ಕುಡ್ದಿದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ತಿಂದಿದ್ದೆ. ಬ್ರೇಕ್ಫಾಸ್ಟ್ ಏನೂ ತಿನ್ನಲ್ಲ, ನಾನು ಡಯಟ್ ಮಾಡ್ತಿದ್ದೀನಿ. ಸೊ ಅಷ್ಟರಲ್ಲಾಗಲೇ ನನ್ನ ದೊಡ್ಡ ಮಗಳು ಫ್ರೆಂಡು ನನ್ನ ಚಿಕ್ಕ ಮಗಳು ಆಟ ಆಡ್ಸೋಕೆ ಬಂದಿದ್ಲು. ಅವ್ರು ಆಟ ಆಡ್ತಾಯಿದ್ರು. ಸೊ ಅಷ್ಟು ನಾನು ಅಡುಗೆ ಮಾಡಿಬಿಡೋಣ ಅಂದ್ಕೊಂಡು ಬಂದೆ. ಸೊ ಸೊಪ್ಪಿದ್ದರಿಂದ ನಾನಿವತ್ತು ಉಪ್ಸಾಂಬಾರು ಮಾಡಿದೆ. ಉಪ್ಸಾರು ಮಾಡಿ ನಮ್ಮ ಮಾವನಿಗೆ ರಾಗಿ ಬೌಲ್ ಮಾಡಿಕೊಟ್ಟು. ಅವರು ಶುಗರ್ ಇರೋದ್ರಿಂದ ಹಿಟ್ಟು ತಿಂತಾರೆ, ರೈಸ್ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಆಮೇಲೆ ಸೊಪ್ಪು ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟು ರೂಮಿಗೆ ಬಂದೆ. ಅಷ್ಟರಲ್ಲಿ ಅಪ್ಪ ಮಗಳು ಇಬ್ಬರು ಕ್ಯೂಟಾಗಿ ಆಟ ಆಡ್ತಿದ್ರು. ಅದನ್ನು ನೋಡ್ಕೊಂಡು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಲಂಚ್ಗೆ ನಾನು ಸ್ವಲ್ಪ ಸೊಪ್ಪು ಮತ್ತು ಮೊಸರನ್ನ ತಿಂದೆ. ಬಿಕಾಸ್ ಇವತ್ತು ನನಗೆ ಹೊಟ್ಟೆ ಯಾಕೋ ಸ್ವಲ್ಪ ನೋವ್ತಿತ್ತು, ಅದರಿಂದ ಮೊಸರನ್ನ ತಿಂದೆ. ಮತ್ತು ಈವ್ನಿಂಗ್ ಕಾಫಿ ಕುಡಿದೆ. ಆಮೇಲೆ ಪಾನಿಪುರಿ ತಂದು ಕೊಟ್ಟರು ನಮ್ಮ ಮಾವ. ಪಾನಿಪುರಿ ತಿಂದು, ಸೊ ಡಯಟ್ ಅಲ್ವಾ, ಅದರಿಂದ ನಾನು ಊಟ ಮಾಡಲಿಲ್ಲ, ಸ್ಕಿಪ್ ಮಾಡಿದೆ ಊಟನ. ಮಾಡಿಬಿಟ್ಟು ಸ್ವಲ್ಪ ಫ್ರೂಟ್ಸ್ ತಿಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ರೂಮಿಗೆ ಬಂದೆ. ಸೊ ನನ್ನ ಬೆಳಗ್ಗೆಯಿಂದ ನೈಟ್ವರೆಗೂ ಇದೇ ರೊಟೀನ್ ಹೀಗೆ ಇರುತ್ತೆ ಡೈಲಿ. ಥ್ಯಾಂಕ್ ಯು.